ದೆಹಲಿಯಲ್ಲಿ ಬುರುಡೆ ಜೊತೆನೆ ರಾತ್ರಿ ಕಳೆದಿದ್ರ ಸುಜಾತಾ ಭಟ್. ಎಸ್ಐಟಿ ವರದಿಯ ಜಯಂತ್ ಹೇಳಿಕೆಯಲ್ಲಿ ಈ ವಿಚಾರ ಬಹಿರಂಗ ಆಗಿದೆ. ಈಗ ಈ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ದೆಹಲಿಯಲ್ಲಿ ಬುರುಡೆ ಜೊತೆನೆ ರಾತ್ರಿ ಕಳೆದಿದ್ರ ಸುಜಾತಾ ಭಟ್ ಅನ್ನೋ ಪ್ರಶ್ನೆ. ಎಸ್ಐಟಿ ವರದಿಯ ಜಯಂತ್ ಹೇಳಿಕೆಯಲ್ಲಿ ಈ ವಿಚಾರ ಬಹಿರಂಗ ಆಗಿದೆ. ಅವತ್ತು ರಾತ್ರಿ ಸುಜಾತಾ ಭಟ್ ಮಲಗಿದ್ದ ಮಂಚದ ಕೆಳಗಡೆನೆ ಬುರುಡೆ ಇತ್ತು. ಮಂಚದ ಕೆಳಗಡೆ ಬುರುಡೆ ಇದ್ದ ಬಾಕ್ಸ್ ಇಟ್ಟಿದ್ದಂತ ಜಯಂತ್ ಟಿ ಬಾಕ್ಸ್ನಲ್ಲಿ ಏನಿದೆ ಅಂತ ಕೇಳಿದ್ದಕ್ಕೆ ಏನೂ ಇಲ್ಲ ಅಂತ ಬುರುಡೆ ಬಿಟ್ಟಿದ್ದ. ಬುರುಡೆ ಇರೋ ಅರಿವಿಲ್ಲದೆ ನೆಮ್ಮದಿಯಾಗಿ ನಿದ್ರೆ ಮಾಡಿದ್ರಂತೆ ಸುಜಾತಾ ಭಟ್ ಅವರು. ದೆಹಲಿಯ ವಿಠಲ ಮಂದಿರದಲ್ಲಿ ರೂಮ್ ಮಾಡಿ ಉಳಿದಿದ್ರು ನಾಲ್ವರು. ಗಿರೀಶ್ ಮಠನ್ನವರ್, ಜಯಂತ್ ಟಿ, ಚಿನ್ನಯ್ಯ ಒಂದು ರೂಮ್, ಇನ್ನು ಮತ್ತೊಂದು ರೂಮ್ನಲ್ಲಿ ಸುಜಾತಾ ಭಟ್ ಅವರಿದ್ರು. ಸುಜಾತಾ ಭಟ್ ಅವರು ಇದ್ದಂಥ ರೂಮ್ನ ಮಂಚದ ಕೆಳಗಡೆನೆ ಇತ್ತು. ಒಂದು ರಾತ್ರಿಯೇ ಜಯಂತ್ಗೆ ಕೆಟ್ಟ ಕನಸು ಬಿದ್ದಿತ್ತಂತೆ. ಅದೇನು ಕನಸು ಏನು, ಕೆಟ್ಟ ಕನಸು ಬಿದ್ದಿತ್ತಂತೆ. ಇದರ ಜೊತೆಗೆ ಆ ಬುರುಡೆಯನ್ನು ಬಾಕ್ಸ್ನಲ್ಲಿಟ್ಟು ಸುಜಾತಾ ಅವ್ರಿಗೇನು ಸಪ್ರೇಟ್ ರೂಮ್ ಮಾಡಿಕೊಟ್ಟಿದ್ರಲ್ಲ, ಆ ರೂಮ್ನಲ್ಲಿದ್ದಂಥ ಮಂಚದ ಕೆಳಗಡೆ ಆ ಬಾಕ್ಸನ್ನು ಇಟ್ಟಿದ್ರು. ಇದೇ ಜಯಂತ್ ಇಟ್ಟಿದ್ರಂತೆ. ಆಗ ಏನಿದು, ಈ ಬಾಕ್ಸ್ನಲ್ಲಿ ಏನಿದೆ ಅಂತ ಹೇಳಿ ಸುಜಾತಾ ಭಟ್ ಅವ್ರಿಗೆ ಕೇಳಿದಾಗ ಏನೂ ಇಲ್ಲ, ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಆ ವ್ಯಕ್ತಿ ಜಯಂತ್ ಟಿ ಅಲ್ಲಿಂದ ಹೋಗಿದ್ರಂತೆ. ಅಂದರೆ ಆ ಬಾಕ್ಸ್ನಲ್ಲಿ ಬುರುಡೆ ಇದೆ ಅನ್ನೋದು ಗೊತ್ತಿಲ್ಲದೇನೆ ಆರಾಮಾಗಿ ನಿದ್ದೆ ಮಾಡಿದ್ದಾರೆ ಸುಜಾತಾ ಭಟ್ ಅವರು. ಅಕಸ್ಮಾತಾಗಿ ಹೇಳಿದರೆ ನಿದ್ದೆ ಮಾಡ್ತಿದ್ರೋ ಏನೋ ಇಲ್ವೋ ಗೊತ್ತಿಲ್ಲ. ಬಟ್ ಈಗ ಏನೆಲ್ಲ ಆಯಿತು ಅನ್ನೋದರ ಬಗ್ಗೆ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಜಯಂತ್ ಟಿ SIT ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾರೆ. ವರದಿ ಏನು ಬಂದಿದೆ ಆ ವರದಿಯಲ್ಲಿ ಈ ವಿಚಾರ ಬಹಿರಂಗ ಆಗಿರೋದು. ಜಯಂತ್ ಟಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಅದೇ ವ್ಯಕ್ತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಆದಿತ್ಯ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, SIT ವರದಿಯಲ್ಲಿ ಈ ವಿಚಾರ ಬಹಿರಂಗ ಆಗಿರೋದು ಅಂದರೆ ಯಾವಾಗ ಇವರು ದೆಹಲಿಗೆ ಹೋಗಿದ್ರು, ಯಾವ ಸಂದರ್ಭ, ಅದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ರಾಮ್, ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧ ಏನಿದೆ ಅಂದ್ರೆ ಧರ್ಮಸ್ಥಳದಲ್ಲಿ ಚಿನ್ನಯ್ಯ ಬಂದು ಬುರುಡೆಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಮುಂಚಿನ ಅಂದ್ರೆ ಅದಕ್ಕಿಂತ ಸರಿಸುಮಾರು 1 ವರ್ಷಗಳ ಹಿಂದೆ ಇವರು ದೆಹಲಿಗೆ ಹೋಗಿದ್ರು ಅಂತ ಹೇಳುವಂತದ್ದು ಈಗ ತನ್ನ ಹೇಳಿಕೆಯಲ್ಲಿ ಬಯಲಾಗಿರುವಂತದ್ದು. ಮುಖ್ಯವಾಗಿ ಗಮನಿಸಬೇಕು, ದೆಹಲಿಗೆ ಈ ತಂಡ ಹೋದದ್ದು ಯಾಕೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಅಂದ್ರೆ ಅವರ ವಕೀಲರನ್ನು ಭೇಟಿಯಾಗಲಿಕ್ಕೆ ದೆಹಲಿಗೆ ಹೋಗಿತ್ತು. ಆ ಸಂದರ್ಭದಲ್ಲಿ ಗಿರೀಶ್ ಮಠನ್ನವರಾಗಿರ್ಬೋದು, ಜಯಂತ್ ಟಿ, ಚಿನ್ನಯ್ಯ ಮತ್ತು ಸುಜಾತಾ ಭಟ್ ಇವರೆಲ್ಲರೂ ಕೂಡ ದೆಹಲಿಗೆ ತೆರಳಿದ್ರು. ಆ ದೆಹಲಿಯಲ್ಲಿ ಸುಜಾತಾ ಭಟ್ಗೆ ಒಂದು ಪ್ರತ್ಯೇಕ ರೂಮ್ ಅನ್ನು ಕೂಡ ಮಾಡಿದ್ರು. ಆ ಬಳಿಕ ಈ ಉಳಿದವರು ಒಂದು ರೂಮ್ ಅಲ್ಲಿದ್ರು. ಈ ಸುಜಾತಾ ಭಟ್ ಅವರ ರೂಮ್ ಅಲ್ಲಿ ಬುರುಡೆ ಇದ್ದಂತಹ ಒಂದು ಬಾಕ್ಸ್ ಅನ್ನು ಇಟ್ಟು, ಅಂದ್ರೆ ಅವರು ಮಲಗುವಂತಹ ಮಂಚದ ಕೆಳಭಾಗದಲ್ಲಿ ಬುರುಡೆ ಇದ್ದಂತಹ ಬಾಕ್ಸ್ ಅನ್ನು ಇಟ್ಟಿದ್ರು. ಸುಜಾತಾ ಭಟ್ ಅವರು ಕೇಳುವಂತಹ ಸಂದರ್ಭದಲ್ಲಿ ಇದೇನಿಲ್ಲ, ನೀವು ಆರಾಮವಾಗಿ ಮಲ್ಕೊಳ್ಳಿ ಅಂತ ಹೇಳುವಂತಹ ವಿಚಾರವನ್ನು ಕೂಡ ಈ ಒಂದು ಇಡೀ ಪ್ರಕರಣದ ಅಥವಾ ತನಿಖೆ ವೇಳೆ ಜಯಂತ್ ಟಿ ಅವರು ಬಾಯಿ ಬಿಟ್ಟಿರುವಂತದ್ದು. ಅಂದ್ರೆ ಆ ಸಂದರ್ಭದಲ್ಲಿ ಅದೇನಿಲ್ಲ, ನೀವು ಮಲ್ಕೊಳ್ಳಿ ಅಂತ ಹೇಳುವಂತಹ ವಿಚಾರವಾಗಿಯೂ ಕೂಡ ಜಯಂತ್ ಟಿ ಅವರು ಹೇಳಿರುವಂತದ್ದು. ಆ ಬಳಿಕ ಸುಜಾತಾ ಭಟ್ ಅವರು ಒಬ್ಬರೇ ಇದ್ದಂತಹ ರೂಮ್ ಅಲ್ಲಿ ಈ ಬಾಕ್ಸ್ ಅನ್ನಿಟ್ಟು ಸುಜಾತಾ ಭಟ್ ಅವರು ಇಡೀ ದಿನ ರಾತ್ರಿ ಆ ರೂಮ್ ಅಲ್ಲಿ ಕಳೆದಿದ್ರು. ಆದ್ರೆ ಸುಜಾತಾ ಭಟ್ ಅವರಿಗೆ ಅಲ್ಲಿ ಬುರುಡೆ ಇದ್ದಿದ್ದು ಗೊತ್ತಿದ್ರೆ ಖಂಡಿತವಾಗಿಯೂ ಕೂಡ ಅವತ್ತು ಮಲ್ಕೊಳ್ತಿರ್ಲಿಲ್ಲವೇನೋ ಅಂತ ಹೇಳುವಂತಹ ಸಂಶಯ ಕೂಡ ಎದುರಾಗ್ತಿರುವಂತದ್ದು. ಈ ಎಲ್ಲಾ ಏನು ಕಥೆಗಳೇನಿದೆ ಅಥವಾ ಈ ಎಲ್ಲಾ ಪ್ರಕರಣಗಳೇನಿದೆ SIT ಅವರ ಮುಂದೆ ಜಯಂತ್ ಟಿ ಅವರೇ ಬಾಯಿ ಬಿಟ್ಟಿರುವಂತದ್ದು. ಅದರ ಜೊತೆಯಾಗಿ ಅವತ್ತೇ ರಾತ್ರಿ ಜಯಂತ್ ಟಿ ಅವರಿಗೆ ಕನಸು ಬಿದ್ದಿತ್ತು, ವಿಚಿತ್ರವಾದಂತಹ ಕನಸು ಬಿದ್ದಿತ್ತು. ಅಲ್ಲಿಂದ ಜಯಂತ್ ಟಿ ಅವರು ಮರುದಿನ ನೇರವಾಗಿ ವಿಮಾನ ಹತ್ತಿ ಊರಿಗೆ ಬಂದಿದ್ರು ಅಂತ ಹೇಳುವಂತಹ ಉಲ್ಲೇಖವನ್ನು ಕೂಡ ಜಯಂತ್ ಟಿ ಅವರು SIT ತನಿಖಾಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿರುವಂತದ್ದು. ಇದನ್ನೆಲ್ಲ ಒಂದು ಬರಹದ ಮೂಲಕ ಅಥವಾ ಏನು ಇದಕ್ಕೆ ದಾಖಲೆಗಳನ್ನು ನಿರ್ಮಿಸಿ ಈಗ SIT ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿರುವಂತದ್ದು. ಅಂದ್ರೆ ಇವತ್ತು ಕೂಡ ಈ ತನಿಖೆ ಇತ್ತು. ಆ ತನಿಖೆ ಸಾರಾಂಶವನ್ನು ಕೋರ್ಟ್ನಲ್ಲಿ ಏನು ವಿಚಾರಣೆ ಆಗುತ್ತೆ ಅಂತ ಹೇಳುವಂತ ಎಲ್ಲವೂ ಕೂಡ ಕಾತರದಿಂದ ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆ. ಅಂದ್ರೆ ಈಗಾಗಲೇ ಎಲ್ಲಾ ಪ್ರಕರಣ ರೂವಾರಿಯಾಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು, ಜಯಂತ್ ಟಿ, ಗಿರೀಶ್ ಮಠನ್ನವರು SIT ತನಿಖೆಗೆ ಸ್ಟೇ ತಂದಿರುವಂತದ್ದು. ಈ ಸ್ಟೇ ವಿಚಾರವಾಗಿಯೂ ಕೂಡ ಇವತ್ತು ಕೋರ್ಟ್ ನಲ್ಲಿ ತನಿಖೆ ಆಗ್ಲಿಕ್ಕಿದೆ. ಅಂದ್ರೆ ಈ ಸಾರಾಂಶದ ತನಿಖೆ ಒಟ್ಟಾರೆಯಾಗಿ ಏನಿದೆ, ಇದರಲ್ಲಿ ಸತ್ಯಾಸತ್ಯತೆ ಏನು, ಇದರ ಪ್ರಕರಣಕ್ಕೆ ಮುಖ್ಯ ರೂವಾರಿ ಯಾರು ಅಂತ ಹೇಳುವಂತದ್ದು ಕೋರ್ಟ್ ನ ತೀರ್ಮಾನ ಮಾಡ್ಲಿಕ್ಕಿದೆ. ಆದ್ರೆ ಈ ಸಾರಾಂಶದಲ್ಲಿ SIT ಅಧಿಕಾರಿಗಳು ಮಾಡಿದಂತಹ ತನಿಖೆಯಲ್ಲಿ ಎಲ್ಲಾ ಅಂಶಗಳನ್ನು ಕೂಡ SIT ಅಧಿಕಾರಿಗಳ ಮುಂದೆ ಜಯಂತ್ ಟಿ ಆಗಿರ್ಬೋದು ಎಲ್ಲರೂ ಕೂಡ ಬಾಯಿ ಬಿಟ್ಟಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಆದಿತ್ಯ.